ಇರುವುದು ಹೇಗೆ ಹೇಗೆ ಪರಮ ಅಂತೇಳಿ. ಪರಮ ಬರೇ ಪರಮ ಅಲ್ಲ, ಹೋಳಿಗೆ ಪರಮ. ಹೋಳಿಗೆ ಪರಮ. ಇನ್ನು ಕೆಲವರು ಹೇಳುವುಂಟು ಏನು ಪಾಯಸದ ಪರಮ ಅಂತ. ಪಾಯಸದ ಪರಮ. ಹೌದು, ಹಾ. ನಾವು ಅಡಿಗೆಯವರು ಸ್ವಾಮಿ. ಹಾ ಹಾ ಅಡುಗೆ ಅಂತ ಹೇಳಿದ್ರೆ ಹಾ. ಅಂತಿಂತ ಅಡಿಗೆ ಅಲ್ಲ. ಮತ್ತೆ ಅಡುಗೆ ಬಹಳ ಬೇಡಿಕೆ ಉಂಟು. ಹೌದಾ ರುಚಿ ಶುಚಿಯಾಗಿ ಉಂಟು ಅಂತ ತಿಳಿಯಾದ್ರೆ ಹಾ. ಯಾರು ಅಡುಗೆ ಮಾಡಬಹುದು. ಹೌದು ಅಡುಗೆ ಮಾಡೋದಕ್ಕೆ ಬ್ರಾಹ್ಮಣರು ಮಾತ್ರವಾ? ಮತ್ತೆ ಬೇರೆ ಜಾತಿಯವರು ಮಾಡಬಹುದು ಸ್ವಾಮಿ. ಹಾ ಹಾ ಹೌದೌದು. ಹ್ಮ್. ಪರ ಊರಿನೆಲ್ಲ ಹೋಗಿ ನೋಡ್ಬೇಕು ಹಾ. ಅಡುಗೆ ಯಾರು ಮಾಡ್ತಾರೆ ಅಂತ ಗೊತ್ತುಂಟು. ಏನ್ ನೋಡಿ ಭಟ್ರ ಅಡಿಗೆ. ಹಾ ಭಟ್ರ ಅಡಿಗೆ ರುಚಿ ಶುಚಿ ಉಂಟು ಅಂತ ಹೇಳಿದ್ರೆ ಯಾರು ಅಡುಗೆ ಮಾಡಬಹುದು. ಹಾಗಾಗಿ ಅಡುಗೆ ಕೆಲಸ ಮಾಡ್ಕೊಂಡಿದ್ದೆ. ಯಾವ್ದಾದ್ರು ಬೇಕು ಮರ ಅಡುಗೆ ಕೆಲಸ ಬೇಡ. ಯಾಕೆಂದ್ರೆ ಒಬ್ಬ ಬಂದ ಉಪ್ಪು ಆಯ್ತು ಅಂತ ಹೇಳ್ದ, ಮತ್ತೊಬ್ಬ ಬಂದ ಖಾರ ಆಯ್ತು ಅಂತ ಹೇಳ್ದ, ಮತ್ತೊಬ್ಬ ಬಂದ ಚಪ್ಪೆ ಆಯ್ತು ಅಂದ. ಸುಸೂತ್ರೆ ಆಗುದಿಲ್ಲ. ಆದ್ರೂ ನಾನು ಈ ಅಡಿಗೆಯಲ್ಲಿ ಹೆಸರು ತಗೊಂಡಿದ್ದೆ. ಹೌದೌದು. ಎಲ್ಲರೂ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಬಡಿಸುವುದು ಒಂದು ಕ್ರಮವೇ. ಹೌದೌದು. ಆ ರೀತಿಯಿಂದ ಈ ಊರಿನಲ್ಲಿ ಧರ್ಮಾತ್ಮ ಮಹಾರಾಜರ ಜೊತೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದೆ. ಧರ್ಮದಿಂದ ನಿಷ್ಠೆಯಿಂದ ಅಡುಗೆಯನ್ನು ಮಾಡ್ತಾ ಇದ್ದೆ. ಅದೇ ಬಡಿಸುವುದು ಕೂಡ ಹಾಗೆ ಅದೇ ಕ್ರಮದಂತೆ ಬಳಸ್ತಾ ಇದ್ದೆ. ಈಗ ನಾಳೆಯ ದಿನದಲ್ಲಿ ವಿಶೇಷ ಅಡುಗೆ ಆಗಬೇಕು ಅಂತ ಹೇಳಿದ್ದಾರೆ. ನಾನು ಒಬ್ಬನೇ ಅಲ್ಲ, ನನಗೊಬ್ಬ ಸಹಾಯಕ ಇದ್ದಾನೆ, ನಾಣಿ ಅಂತೇಳಿ. ಹೇಳಿದ ಕೆಲಸ ಒಂದು ಸ್ವತಂತ್ರ ಮಾಡುವುದಿಲ್ಲ. ಕರೀತೆ ನೋಡಿ ಈಗ ನೋಡಿ ಏನ್ ಕರೀದೆ ಬರುವ ಹಾಗಿಲ್ವಾ? ನಾನು ನೀವು ಎಷ್ಟೊತ್ತಿಗೆ ಕರೀತಾ ಕಾಯ್ತಾ ಇರುವನು. ಹೌದಾ? ಏನ್ ಕೆಲಸ ಅಂತ ಗೊತ್ತಾಗುದಿಲ್ಲ. ಅಲ್ಲಿ ತುಂಬಾ ಕೆಲಸ ಇದ್ದಿತ್ತು. ಮಾಡಬೇಕು. ನೆಲ ಒರೆಸಿದೆ. ಪುಣ್ಯಾತ್ಮ ಗುಡಿಸಿದ್ಯಾ? ಗುಡಿಸಿದೆ. ಎಲ್ಲ ಒರೆಸಿದ್ಯಾ? ಆಮೇಲೆ ಮುಸ್ರೆ ಎಲ್ಲ ತೊಳೆದೆ? ಎಂತ ತೊಳೆದೆ ಪುಣ್ಯಾತ್ಮ? ಆ ಮುಸ್ರೆ ಎಲ್ಲ ಹಾಗೆ ಉಂಟು, ಅದ್ರಲ್ಲಿ ಮಸಿ ಹಿಡಿದ ಹಾಗೆ ಉಂಟು. ಮಸಿ ಹಿಡಿದು ಒಲೆಯಲ್ಲಿ ಮಾಡಿದ್ದಲ್ಲ, ಮಸಿ ಹೋಗ್ಬೇಕದು. ಅಲ್ಲ ನಾನು ತಿಕ್ಕಿ ತಿಕ್ಕಿ ಸಾಕಾಗಿದೆ ಈಗ. ತಿಕ್ಕಿದ್ರೆ ಸಂಬಳ ತಗೊಳ್ಳೋದಿಲ್ಲ ನೀವು? ಧರ್ಮ ಮಾಡ್ತೀರಾ? ಹೌದು. ಎಷ್ಟಂತ ಮಾಡುದು ಮಾಡುವ ಕೆಲಸದಲ್ಲಿ ನಿಷ್ಠೆ ಇರ್ಲಿ, ಪ್ರಾಮಾಣಿಕತೆ ಇರ್ಲಿ. ಒಳ್ಳೆ ರೀತಿ ಮಾಡ್ತಾ ಇದ್ದ. ಒಳ್ಳೆ ರೀತಿಯಲ್ಲಿ ಮಾಡ್ತೇವೆ. ಹೇಳದೆ ಮಾಡುದೇ ಇಲ್ಲ. ಕಸ ಗುಡಿಸಿದೆ. ಎಷ್ಟು ಬಾರಿ ಅಂತ ಹೇಳುದು ಪುಣ್ಯಾತ್ಮ? ಒಮ್ಮೆ ಹೇಳಿ ಎರಡು ಬಾರಿ ಪ್ರತಿದಿನ ಹೇಳ್ತಾ ಇರುವುದಾ? ಅಲ್ಲಿ ಪಾತ್ರ ಎಲ್ಲ ಬಿದ್ದಿತ್ತಲ್ಲ, ಅದೆಲ್ಲ ತೊಳೆದಿಟ್ಟು ನಾನು ಹೇಳುದೇ ಒಂದು, ನೀನು ಮಾಡುದೇ ಒಂದು. ನಾನು ಕೆಲಸ ನೀವು ಹೇಳಿದ್ದೆಲ್ಲ ಮಾಡಿದ್ದೆ ಅಲ್ಲ. ನಿಷ್ಠೆಯಿಂದ ಇರುವುದಾದ್ರೆ ಇಲ್ಲಿ ಕಿತ್ತು ಬಿಸಾಕ್ತೆ. ಬಿಟ್ರೆ ಎಲ್ಲ ಹೋಗುದಲ್ಲ. ಕರೆದಿದ್ದೆ ಗೊತ್ತಾ? ನಾಳೆಯ ದಿನದಲ್ಲಿ ಧರ್ಮಾತ್ಮ ಮಹಾರಾಜರ ಮಗಳ ನಾಮಕರಣ. ಹೌದಾ? ಅದಕ್ಕಾಗಿ ವಿಶೇಷ ಅಡುಗೆ ಆಗಬೇಕು ಅಂತ ಹೇಳಿದ್ದಾರೆ. ವಿಶೇಷ ಅಡುಗೆ ಯಾಕೆ ಅಂತ ಹೇಳಿದ್ರೆ ಊರಿನವರು ಪರ ಊರಿನವರೆಲ್ಲ ಬರ್ತಾರೆ, ಹೌದಲ್ಲ? ಹಾಗಾಗಿ ವಿಶೇಷ ಅಡುಗೆ 3 ಬಗೆಯ ಸಿಹಿ ತಿಂಡಿ ಆಗಬೇಕು ಅಂತ ಹೇಳಿದ್ದಾರೆ. 3 ಬಗೆಯ ಸಿಹಿ ತಿಂಡಿ: ಹೋಳಿಗೆ, ಲಾಡು, ಜಿಲೇಬಿ. ಜಿಲೇಬಿ ಆಗ್ಬೇಕು ಅಂತ ಹೇಳಿದ್ದಾರೆ. ಉದ್ದಿನೋಡೆ ಮಾಡುವ ನಿಮ್ಗೊಂದಿತ್ತ ಮಾಡ್ತೇವೆ ನಿನಗೆ. ಅದು ಬೊಜ್ಜದ ಅಡಿಗೆ, ಇದು ನಾಮಕರಣ. ಬೊಜ್ಜದ ಅಡಿಗೆ ನಾಮಕರಣ ಬಂದಿದೆ ನಿನಗೆ. ಎಲ್ಲೆಲ್ಲಿ ಯಾವ ಕಡೆ ಯಾವ ರೀತಿ ಅಡಿಗೆ ಮಾಡ್ತಾರೆ ನಂಗೆ ಗೊತ್ತಾಗುತ್ತೆ. ನೀವು ಒಮ್ಮೆ ಆ ಗುಂಡ ಸಾಮಾನು ಕಡೆ ಮಾಡೋದಕ್ಕೆ ವಡೆ ಮಾಡಿದ್ರಿ, ಯಾವ್ದಕ್ಕಂತ ನಂಗೆ ಗೊತ್ತಾಗೋದಿಲ್ಲ. ತುಂಬಿತ್ತೆ ಅಲ್ಲ, ಇವಾಗಲೂ ಚಟ್ಟಮಡೆ ಬರ್ತದೆ, ಸ್ವಲ್ಪ ತಡ ಇಟ್ಟು ಅಷ್ಟೇ. ಹೌದಾ? ಹಾಗಾಗಿ ಶ್ರೇಷ್ಠಿಗಳ ಅಂಗಡಿಗೆ ಹೋಗಿ ಸಾಮಗ್ರಿಗಳನ್ನು ತಗೊಂಡು ಬಾ, ಪಟ್ಟಿ ಮಾಡಿ ಇಟ್ಟಿದ್ದೇನೆ. ನಾನು ಹೋಗುದಿಲ್ಲ. ಯಾಕಂದ್ರೆ ಶ್ರೇಷ್ಠಿಗಳ ಮೊದಲಿನ ಬಾಕಿ ಹಾಗೆ ಉಂಟು. ಬಾಕಿಯ? ಹೌದಪ್ಪ. ಹಣ ಕೊಟ್ಟಿದ್ದೇವಲ್ಲ? ಹಣ ಕೊಟ್ಟಿದ್ರೆ ಈಗ ಹೋದ ಕೈ ತಗೊಂಡು ಹಾಕ್ತಾರೆ. ಯಾಕೆ? ನಾವು ಅದೇ ದಿನ ಕೊಟ್ಟಿದ್ರೆ ಅಡ್ಡಿಲ್ಲ, ತಿಂಗಳಿಗೆ ವರ್ಷ ಕೊಟ್ಟರೆ ಒಂದು ಕೇಳಿ ಬರ್ದಿರ್ತಾರೆ ಅವರು. ಅಲ್ಲ, ನಾವು ಮಾತಾಡ್ಕೊಂಡದ್ದು ಹಾಗೆ ತಿಂಗಳಿಗೊಮ್ಮೆ ಕೊಡ್ತೀವಿ. ನೀವು ಮಾತಾಡ್ತೇವೆ, ಬರುವವರಿಗೆ ಮಾತಾಡೋದು ಇರ್ತೀರಿ, ಬರೀತಾ ಇರ್ತಾರೆ. ಹೌದಾ? ಅದೆಲ್ಲ ಗೊತ್ತಿಲ್ಲ. ಸಾಮಗ್ರಿ ತೊಟ್ಟು ಹೋಗ್ಬೇಕು. ನೀವು ಬನ್ನಿ, ಅಲ್ಲಿ ಕಾಯಿ ಉಂಟು ಬೈಕರಿಗೆ ಅಂತ ವಾತು ಹಾಗೆ ಅಲ್ಲ, ಇದು ನುಗ್ಗೆಕಾಯಿ ಇತ್ತಾ? ನುಗ್ಗೆಕಾಯ
ನುಗ್ಗೆಕಾಯಿ ಕತೆ ಆಯ್ತಲ್ಲ ಹಾ. ಈ ಮೊದ್ಲು ಬಂದು ಭಾಗವತ ನುಗ್ಗೆಕಾಯಿ ತಕೊಂಡು ಹೋದ್ ಆ ಪುಣ್ಯಾತ್ಮ ಓಡುದು ಅಂತ ಕನಕ ಅಂತ ಈಗ ಗೊತ್ತಾಯ್ತು. ಓಹೋ ನುಗ್ಗಿಕಾಯಿ. ಹಾಗೆ ಕೊಡಿ, ಹಾ. ತೊಂಡೆಕಾಯಿ ಉಂಟಾ? ತೊಂಡೆಕಾಯಿ ಉಂಟು. ಮರ್ತೊಂಡೆ ಉಂಟಾ? ಮರ್ತೊಂಡೆ ಅಂದ್ರೆ ಉದ್ದುದ್ದು ಒಂದು 7-8 ಕಾಯಿ ಸಾಕಿದ್ರಿ. ಹೌದಾ ಹೌದು. ಎಲ್ಲ ಉಂಟಲ್ಲ ಹಾ, ಅಷ್ಟು ತರಕಾರಿ ಬೇಕು. ಹಣ ಕೊಡಿ, ಹಣ ಕೊಡಿ. ಅಷ್ಟು ಬೇಕು, ಅಷ್ಟು ಬೇಕು. ಹಣ ಕೊಟ್ಕೊಳ್ಳಿ. ಹಾ? ಬರೀ ತರಕಾರಿ ಅಂತ ಅಲ್ಲ, ಚೀಲ ಚೀಲ ಕೆಲವು ಕೋಸಂಬರಿ ಬೇಡ. ತಮ್ಮ ಚೀಲ ತಗೋ. ಒಳ್ಳೊಳ್ಳೆದು ಹಾಕ್ಬೇಕು. ಆರಿಸಿ ಹಾಕ್ಬೇಕು. ನನ್ನ ಹುಡುಗಿ ಬಗ್ಗೆ ಮಾತಿಲ್ಲ. ಹಾ, ಹಣ ಕೊಡಿ, ಮಾತಾಡ್ಬೇಡಿ ಮತ್ತೆ ನಿಮ್ಮ ಅಡಿಗೆ ಬೆಂಕಿ ಬಿತ್ತು ಓ ಹೆಣ್ಣೆ! ಎಂತದ ನೀ ಎಷ್ಟೊತ್ತಿ ಬರ್ದಲ್ಲ? ಎಷ್ಟೊತ್ತಿ ಬಂದು ನಿಮ್ ಜೋರ ಆಗ್ತಲ್ಲ? ಇದು ಇವ್ರೆ. ಬರ್ಮ, ನಿಂಗ್ ಗೊತ್ತಿಲ್ಲ? ಹಾ. ಸಕಿಲಕ್ಕನ್ ಮಗ. ಏತು? ತರಕಾರಿ ವ್ಯಾಪಾರ ಮಾಡ್ಬೇಕಂತಾದ್ರೆ ಹಾ. ಸುಂಕವನ್ನು ಕೊಟ್ಟು ವ್ಯಾಪಾರ ಮಾಡ್ಬೇಕು. ಸುಂಕವನ್ನು ಕೊಡದೆ ಹೋದ್ರಂತಾದ್ರೆ ಹಾ. ನಿಮ್ಮನ್ನು ಬಿಡ್ತಿರಂತ ಭಾವಿಸಿಕೊಳ್ಬೇಡಿ ಹೌದಾ? ನಿಮಗೆ ಸರಿಯಾದ ಶಿಕ್ಷೆ ಆಗ್ತದೆ ನೆನಪಿರಲಿ ಶಿಕ್ಷೆ ಕೊಡುವವರು ಯಾರು ಅಂತ ಬೇಕಲ್ಲ? ನಮ್ಮಲ್ಲಿದ್ದಾರೆ ನಮ್ಮ ಒಡೆಯ ಮಹಾರಾಜರು ಎಲ್ಲಿದೆ? ಒಡೆಯ ಮಹಾರಾಜರ. ಅಡಿ ಮಾಡು. ಮಹಾರಾಜರು. ಒಡೆಯ ಮಹಾರಾಜರ. ಅದೇ ಯಾರು? ಯಾವ್ದು ಆ ಒಡೆಯ ಅಲ್ಲ ಅವ್ರೆಲ್ಲ ನಮಗಿಲ್ಲಿ ಒಡೆಯ ಯಾರ? ಒಡೆಯ ಮರ ಅವ್ರು ಭಯಂಕರ ಮೂಸಣ್ಣ ಕಡೆ ಇತ್ತಲ್ಲ. ಅಧಿಕ ಪ್ರಸಂಗಿ ಹಾ. ಮುಖದ ಮೇಲೆ ಬಾರಿಸ್ತೇನೆ ಈಗ ನೀನು ಮುಖದ ಮೇಲೆ ಬರ್ಸಿದ್ರೆ ಅವ್ರು ಅದ್ರ ಮೇಲೆ ಎಂತ ಬರ್ಸೋದು? ಅವರಿಗೆ ಅದೇ ಕೆಲಸ ಹೌದಾ? ನಾನು ಬಾರಿಸುವುದಿದೆ ಕೆಲಸ ನಿನಗೆ ಗಲಾಟೆ ಮಾಡಿದ್ರಿ ಹೋಯ್ ದಣೆಯ ಯಜಮಾನ್ರೆ ಬಿಡ್ಬೇಡಿ. ಹುಡುಗಿ ತಿನ್ಕೊ ಹೋಗ್ತಾನೆ ಮಾರ್ರೆ. ಅಲ್ಲ ಬಾರಿಸಿ ಮಾಡ್ರೆ ನಿಮ್ಗೆ ಏನ್ ಮಾತಾಡ್ತೀಯ? ಬೇರೆ ಹೊರಗಿನ ಪ್ರತಿಭೆ ಹುಡುಕ್ಲಿಕ್ಕೆ ಹೋಗುದಿಲ್ಲ ಅಲ್ವಾ? ಕೆಲವು ಸಾರಿ ನಮ್ಮಲ್ಲಿದ್ದವರ ಬೆಲೆ ನಮಗೆ ಅರ್ಥ ಆಗುದಿಲ್ಲ. ಖಂಡಿತ ಹೌದು. ನಾವು ಹಾಗೆ ಆಗ್ಬಾರ್ದು ಮತ್ತು ಉದ್ದೇಶದಿಂದ ಹಾ. ನಿನ್ನಲ್ಲೇ ನಾವು ಈ ರೀತಿಯ ಶೃಂಗಾರ ಮಾಡಿಸಿಕೊಡೋದು. ಹೌದೌದು. ನನ್ನ ಮಗನ ಶೃಂಗಾರ ಮಾಡಿದ್ರೆ ಹಾ ನೀವು ನಾನೇ ಅಲ್ಲ ಸಿಂಗಾರ ಮಾಡೋದು. ನಾನೇ ಸಿಂಗಾರ ಮಾಡಿ. ಸಿಂಗಾರ ಅಲ್ಲ ಮರ ಶೃಂಗಾರ. ಸಿಂಗಾರ. ಅದು ನನ್ನ ಮದುವೆ ಕಥೆ ಹೇಳುವುದಾ? ಹೌದಾ? ಇರ್ಲಿ ಇರ್ಲಿ ಒಳ್ಳೇದೇ. ಇದಕ್ಕೆ ಹೇಳುದಲ್ವಾ ಋಣಾನುಬಂಧ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಆವತ್ತು ಸಂತೆಗೆ ಅಂತ ನಾವು ನಾರಣೆಯ ಹೋಗ್ಬೇಕಿತ್ತ. ಹೋಗ್ಬೇಕಿತ್ತ? ಆ ಹೆಣ್ಣು ನಮಗೆ ಸಿಗಬೇಕಿತ್ತ. ಇತ್ತ? ತರಕಾರಿ ವ್ಯಾಪಾರದವಳು ಅಷ್ಟೊತ್ತಿ ದಡಿಗೆ ಒಬ್ಬ ಬರ್ಬೇಕಿತ್ತ. ಬರ್ಬೇಕಿತ್ತ? ಆಮೇಲೆ ಮೂಸಣ್ಣ ಮದನ ಚಂದ್ರ ಬರ್ಬೇಕಿತ್ತ. ಇತ್ತ? ಆ ಹೆಣ್ಣಿನ ಸೀರೆ ಕೈ ಹಾಕ್ಬೇಕಿತ್ತ. ಇತ್ತ? ಅವ ಆಗ್ಲಿಂದ ಇತ್ತ ಕೇಳ್ತದಲ್ಲ, ಹತ್ತಿರ ವ್ಯವಸ್ಥೆ ಮಾಡಿ ಹೋಗ್ಕೊಳ್ತಾರೆ. ನನಗೆ ಇದು ನೀನು ಕೊಡು ನೀನು. ಹೌದಾ? ಅಷ್ಟಕ್ಕೆ ಆ ಸಂದರ್ಭಕ್ಕೆ ನೀವು ಬರಬೇಕಿತ್ತ. ಆ ಮದನ ಚಂದ್ರ ಬಡಿಬೇಕಿತ್ತ. ಅವ ಓಡ್ಬೇಕಿತ್ತ. ಆಮೇಲೆ ನಿಮ್ಮ ಕಣ್ಣು ಅವಳ ಮೇಲೆ ಬೀಳ್ಬೇಕಿತ್ತ. ಅವಳ ಕಣ್ಣು ನಿಮ್ಮ ಮೇಲೆ ಬೀಳ್ಬೇಕಿತ್ತ. ನಿಮ್ಮ ಮನಸ್ಸು ಒಂದಾಗ್ಬೇಕಿತ್ತ. ಮದುವೆ ಆಗುವಲ್ಲಿ ತೀರ್ಮಾನಕ್ಕೆ ಬರ್ಬೇಕಿತ್ತ. ಅದಕ್ಕೆ ಹೇಳಲ್ವೇನು, ಹಾ. ಮನ ಕೂಡಲದು ಸಂಗಮ, ಮನಸ್ಸು ಬೆರೆತರದು ಸಮಾಗಮ. ಎಲ್ಲ ಒಟ್ಟಿಗೆ ಹೋಗುವ ಸುಗಮ. ಆದ್ರೆ ಅದರಲ್ಲಿ ಹೊಂಡ ಕಂಡು ಉಂಟು ನಿಗಮ ಇರಲಿ. ನೋಡು ಮಗನೇ, ಬಂದಿರುವಂತ ಈ ದಿಬ್ಬಣಿಯರನ್ನು ನಾವು ಕಾಯಿಸುವುದು ಸರಿಯಲ್ಲ. ಅಲ್ಲ, ಅವರು ಕಾರ್ಯಕ್ರಮ ಮುಗಿದ ತನಕ ಕಾದರು, ಕಾದ. ಅದ್ರ ಮುಹೂರ್ತ ನಿಲ್ತದ. ಕಂಡಿರ್ಲಿಕ್ಕಿಲ್ಲ. ಬಗೆ ಬಗೆಯ ವಾದ್ಯ ಘೋಷಣೆ ಯಾಕಂದ್ರೆ ಕಾಲು ಸುಟ್ಟೋಗ್ಬಾರ್ದಲ್ಲ. ಈಗ ಹೋಗುದಲ್ಲ. ಈಗ ಹಿಡ್ಕೊಳ್ಳಿ. ಇದು ಊಟ ಕೊಡ್ಲಿಕ್ಕೆ ಎಂತ ಬೇಡಿಕೆ ಉಂಟು ಎಂತ ಹೇಳುದಲ್ಲ ಅವರೆಲ್ಲ ಬೇಡಿ ಆಯ್ತದೆ. ಇದು ಅದಲ್ಲ, ಊಟ ಇಟ್ಕೊಂಡು ಹೋಗ್ಬೇಕು. ಊಟ ಹಿಡ್ಕೊ. ಹ. ಹೋಯ್. ಹ. ನನ್ನನ್ನೇ ನೋಡ್ತೈತಮ್ಮ. ಅಲ್ಲ ನನ್ನ ನೋಡುದಲ್ಲ, ಅವ್ರಿಗೆ ಒಂಥರ ಒಂದು ಒಯ್ಯಾರ ಬಂದು ನಿಮ್ಮ ನೋಡಿದ್ರಿಲ್ವಾ, ನಿಮ್ಮನ್ನು ನೋಡ್ಕೊಂಡು ಏನೋ ಒಂಥರ ಬಾಬಾ ಆಗ್ತಾ ಉಂಟು, ಹೌದಾ? ಮಾತಾಡ್ಬೇಕಂತ ಮನಸ್ಸುಂಟು. ಅವರಂತೂ ನನ್ನನ್ನೇ ನೋಡ್ತಾ ಇದ್ದಾರೆ. ಹೌದಾ? ನೋಡು ಮಾತಾಡ್ಸಿ. ಹಾ ಹಾ ಏ, ವಿನು! ಹಾ ಹಾ ಬಿಡ್ತೀಯ ಹಲ್ಲು? ಏ, ಹೇಗಲ್ಲ ಇದ್ದೀಯಾ? ಆರೋಗ್ಯವಾಗಿದ್ಯಲ್ಲ? ಕರೆಕ್ಟಾಗಿ ಇಟ್ಕೊಂಡು ನೋಡ್ಕೊಳ್ಬೇಡ. ಕಷಾಯ ಮಾಡಿ ಕೊಡ್ತೀನಿ ನಿನಗೆ. ಹಾ, ಮಾಡ್ಕೊಳ್ಬೇಡ. ಅಯ್ಯೋ, ನಾನಿದ್ನಲ್ಲ. ಅದೇ.
ಒಳ್ಳೆ ಹೆಸರು ಇದು ಅಕ್ಷು. ಯಾವತ್ತು ಹೊತ್ತು ಕಡಿಮೆ ಮಾಡ್ಬೇಡ. ಸಮಸ್ಯೆ ಆದ್ರೆ ಬಂದು ಹೇಳಿ. ಏನ್ ಬೇಕಾದ್ರೂ ನಿಮ್ಗೆ ಕೊಡ್ತೀನಿ. ಹೇಗಿದ್ಯಾ? ರಾಜ ರಾಜ ಇನ್ನೇನಬೇಕು ಗೊತ್ತಾ ನನ್ನ ರಾಜ ಚಂದ್ರಮಾರ ನನ್ನ ಚೌರ ಕಳ ಬಿಸಿರು ಬೇಡ ಅಲ್ಲ ಅವರಿಗೆಲ್ಲ ಇಂಥದ್ದು ಬೇಕಾ? ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಸಾಕು, ಸರದಿಯ ಸಾಲಿನಲ್ಲಿ ನಿಂತಾರು. ಹೌದಾ? ನೋಡ್ಬೇಕು ಆಚೆ ಹೋದಾಗ ಎಷ್ಟು ಭಾವಚಿತ್ರ ಉಂಟು, ಜಾಸ್ತಿ ನೋಡ್ಬೇಕು. ವರ್ಷಿಡಿ ಹಾಗೆ ಹೇ, ಈ ಪಾಪಯ್ಯ. ಹಿಡ್ಕೊ. ಊಟ ಊಟ ಕೊಡದೆ ಬರಬಾರ್ದು, ಊಟ ಕೊಡ್ಬೇಕು, ಊಟ ಕೊಡ್ಬೇಕು. ಈ ತಟ್ಟೆ ಕಡಿಮೆ ನೆನ್ಪೋಗ್ತಾರೆ ಹಾ, ಕೊದ್ದಿ ಹಳ್ಳಿ ನೆನ್ಪೈತಿ ತಟ್ಟೆ ಕೊಟ್ಟು ಕೊಡ. ಅಲ್ಲ ಉಜ್ಜಮನಿ ಗಿರಿ ಕೊನೆ ಬಿದ್ದಾಕೆ ಸಮ ತಕೊಂಡಿದೆ ಬಹುಶಃ. ಮಕ್ಕಳ ಕಚೇರಿತ ಮಕ್ಕಳು ಮಂಡಿ ತೊಂದ್ರೆ ಇಲ್ಲ, ನೀವಲ್ಲಿ ಕೊಡದೆ ಬರಬೇಡಿ. ಹಾ, ಕೊಡದೆ ಬರಬೇಡಿ. ಹೋಗಿ ಹೋಗಿ. ಏನು ತೊಂದರೆ ಆಗಲ್ಲ, ಕೊಡದೆ ಬರಬೇಡಿ. ಗಟ್ಟಿಗೆ ಮೇಲೆ ಮೇಲೆ ಆಗ್ಬೋದು ಆಗ್ಬೋದು. ಓ ಶ್ರೀವೇಶ್ವ ಯಾಕಂದ್ರೆ ವಂಶಿಗೆ ಹೆಣ್ಣು ಮಕ್ಕಳನ್ನ ಕಂಡ್ರೆ ಆತಲಲ್ಲ, ಕೊಟ್ಟ ಸಹ ಡಿಡಿಕ್ಕ ಹಾರತ್ತಲ್ಲ. ಬಂದರೋ ಬಾಬ ಬಂದರೋ, ತಿಂದರೋ ತಿಂದರೋ ಪೆಟ್ಟು ತಿಂದರೋ ಡಿಡಿಕ್ಕ ಡಿಡಿಕ್ಕ. ನಾನೇ ಪೆಡ್ಕಿ ಮೇಲೆ ಹಾಕೋಲ್ಲ, ನನಗೆ ಪೆಡ್ಕಿ ಒಳಗೆ ಹಾಕ್ತೇನೆ. ನನಗೆ ಊಟ, ನೀನು ಊಟ ಕೊಡ್ಬಿಟ್ಟು ನನಗೆ ಊಟ ಕೊಡ್ತೇವೆ. ಮಂಡಿ ಬಿಟ್ಟು ಅದ್ರ ಜೊತೆ ಮಂಡಿ ಬಿಟ್ಟು ಅದನ್ನು ಕೊಡ್ತೇವೆ. ಅಲ್ಲ, ಅವ ಮಂಡಿ ಬೆಟ್ಟಲ್ಲ, ಅದಕ್ಕೆ ನಿಮ್ಮನ್ನು ಕಳ್ಸೋದು. ನಾನು ಮಂಡಿ ಬಿಟ್ಟು ನಾನು ಹೇಳೋದಲ್ಲ. ನಾಳಿಂದ ಕಿತ್ತು ಬಿಸಾಕ್ತೀನಿ ಕೆಲಸ. ನಾಳೆ ನನಗೆ ಕೊಡ್ತೀನಿ. ಏನಾಡಿ ಎಂತದ ನಿಮ್ದು ಗುಸು ಗುಸು ಬಿಸು ಬಿಸು? ಹಿಡಿಕ್ಕ ಇಂತಹ ಪರಿಸ್ಥಿತಿ ಯಾರಿಗೂ ಬೇಡ. ಯಾರ ಹತ್ರ ಹೇಳಿ ನನಗೆ ಕಷ್ಟ. ನಿನಗೆ ಸಮಯ ಸಿಗ್ತ ಅಪ್ಪ ತಪ್ಪು ಹೋಗಿ ತಪ್ಪದಿಲ್ಲ, ನೆಲ್ಬಿಟ್ಟು ಬೇಡ. ಡಿಡಕ್ಕೂ ಬೇಡ, ಇಬ್ಬಡಕ್ಕೂ ಬೇಡ. ನನಗಾದ ಪರಿಸ್ಥಿತಿ ಇಲ್ಲ, ಅಡಿಗೆ ಗೊತ್ತಾಗ. ನರಡಯ್ಯ ಅಡುಗೆ ಮನೆ ತಂದು ಅಲ್ಲಾಡ್ಸುತ್ತೆ. ಅಲ್ಲಾಡ್ಸು ಈಗ ಒಂದ ಚಳಿ ಇತ್ತಲ್ಲ, ಅಲ್ಲಾಡ್ಸುವ. ಬೇಕಾದ್ರೆ ನೀರಿಗೆ ಸಾಕಾದ್ರೆ ನಾನು ಇದು ಬರ್ಮ ಗಂಡು ಹೊಡ ಹಾರುವ ಎಂಟು ಹಾರು ಬೇಡ, ಯಾವ್ದು ಹಾರು ಬೇಡ, ಹಾರದ್ದೇ ಸಾಕು. ದೇವ್ರೆ. ಬರ್ಮ ಓ ನನಗೆ ಈ ರೀತಿ ಪರಿಸ್ಥಿತಿ ಹೌದು. ಇಲ್ಲಾದ್ರೂ ಒಂದು 5 ವರ್ಷ ಅಂಬರಿ ಹಬ್ಬ ಅಂಬರು ಬೇಡ, ಕೋಲೆ ಬೇಡ, ಹಾ. ಜಗ್ಗಿ ವೈದ್ಯರಲ್ಲ ಬರಯ್ಯ.
ದೆಕ್ಕಿ ಒಯ್ದ್ರ ಧಕ್ಕೆ ಹೋಗಿದ್ರು ಅಲ್ಲ ಹಾ ಇದೆ ಚಿಕಿತ್ಸಾಲಯ ಇಲ್ಲ ಚಿಕಿತ್ಸಾಲಯ ಈ ಚಳಿ ಬೇಕಾಗ್ತದೆ ಅದೆಲ್ಲ ಎಂತದು? ತಿನ್ಲಿಕ್ಕಲ್ಲ ಹೌದಲ್ಲ ಹಾ ಚಿಕಿತ್ಸಾಲಯ ವೈದ್ಯರಿಗೆ ಉಪಕಾರ ಮಾಡಿ ಮಾಡ್ಬೇಕು ನಿನ್ನ ಉಪಕಾರ ಯಾವತ್ತೂ ಮರೆಯೋದಿಲ್ಲ ಹಾಗಂತ ನೀನು ನನಗೆ ಅಣ್ಣ ಇದ್ದಾನೆ ಅಯ್ಯಪ್ಪ ಅಣ್ಣ ನೀನು ಒಂದು ಅಣ್ಣ ಅಂತ ಹೇಳೋದು ಬೇಡ ಅಯ್ಯಪ್ಪ ದೇವ್ರೆ ನನಗೆಲ್ಲಿ ಉಳಿಲಿಕ್ಕೆ ಅವಕಾಶ ಕೊಟ್ಟದ್ದೇ ನೀವು ಮಾಡಿದ ಸಮಸ್ಯೆ ಮಾಡಿದ್ದೇ ನೀನು ಅಲ್ಲ ಇಲ್ಲಿ ಉಳಿಲಿಕ್ಕೆ ಅವಕಾಶ ಕೊಟ್ಟದ್ದು ನೀನು ಹಾಗಂತ ನಾನು ಸುಮ್ಮನೆ ಉಳಿಲಿಲ್ಲ ನಿಮ್ಮ ಬಗ್ಗೆ ಎಷ್ಟೆಲ್ಲ ಬೇಡ್ಕೊಂಡೆ ಎಷ್ಟು ದೇವ್ರ ಹತ್ರ ಬೇಡ್ಕೊಂಡೆ ಹೌದಾ? ಹೌದೌದು ಎಲ್ಲೆಲ್ಲ ಹೋದೆ? ಏ ದೇವ್ರೆ ತಿರುಪತಿಗೆ ಹೋಗಿದ್ದೆ ತಿರುಪತಿಗೆ ಹೋಗಿದ್ಯಾ ಹೌದೌದೌದು ತಿರುಪತಿಗೆ ಹೋದ್ರೆ ಹಾ ಆ ವೆಂಕೋತ್ರ ನಾನು ಕೇಳಿದಂತ ಹೇಳು ಬೆಂಕಿಯ ಬೆಂಕಿ ಬೆಂಕಿ ಅಂದ್ರೆ ಯಾರು ಮರ ನಿಮ್ ಕುಟುಂಬದವ್ರು ಅಲ್ಲೂ ಇದ್ರ ಬೆಂಕಿ ನಮ್ಮ ಕುಲದೇವ್ರ ಮರೆ ವೆಂಕಟೇಶ ವೆಂಕಟೇಶ ಏ ದೇವ್ರೆ ವೆಂಕಟೇಶ ಗೊತ್ತಿಲ್ವಲ್ಲ ಅಂತ ದೇವ್ರಿಗೆ ಬೆಂಕಿಯ ಮತ್ತಿದ್ ಹೊತ್ತಪ್ಪ ಹಾಗೆ ಮೇಲ್ ತಿರುಪತಿಗೆ ಹೋಗಿದ್ದೆ ಕೆಳ ತಿರುಪತಿಗೆ ಹೋಗಿದ್ದೆ ಇಲ್ಲ ನೀವು ಕೊಟ್ಟದ ಕೆಳಗೆ ಹೋಗ್ಲಿಕ್ಕೆ ಮಾತ್ರ ಆಯ್ತು ಮೇಲೆ ಹೋಗ್ಲಿಕ್ಕೆ ಸಾಕಾಗ್ಲಿಲ್ಲ ಕೆಳಗೆ ಮಾತ್ರ ಹೋಗಿದ್ದೆ ಹೌದು, ಈಗ ಹೊರ ಮೇಲೆ ಹೋಗ್ದೆ ನೀನು ಮೇಲೆ ಹೋಗಿ ಈಗ ಮೇಲೆ ಹೋಗ್ದೆ ನೀನು ಹೋಗ ನಾನು ಮೇಲೆ ಕಳಿಸಿ ಅಡ್ಡಿಲ್ಲ ಅಡ್ಡಿಲ್ಲ ಈಗ ಒಂದೇ ಇದ್ದದ್ದು ಚಟಿಕೆ ಎಲ್ಲ ಇರ್ಲಲ್ಲ ಈ ಬೆಡ್ಕಿದ್ದು